ಪೈಲಟ್ಗಳ ಮಾತು ಕೇಳಿ. ಅವರು ಹ್ಞೂ ಅಂದರೆ ಹ್ಞೂ, ಹ್ಞೂ ಅಂದರೆ ಹ್ಞೂ. ನಿಮಗೇನು ರೀ ಝೀರೋ ಟ್ರಾಫಿಕಲ್ಲಿ ಕರ್ಕೊಂಡು ಹೋಗ್ತಾರೆ, ನಮ್ಮಂಗೆ ಸಿಗ್ನಲಲ್ಲಿ ನಿಂತ್ಕೋಬೇಕು ಅಂತಲೂ ಇರೋದಿಲ್ಲ. ಸಾಧ್ಯ ಆದಷ್ಟು ರೋಡ್ ಜರ್ನಿ ಒಳ್ಳೆಯದು ಏನು. ವಿಧಾನಸಭೆಯಲ್ಲಿ ಸಂತಾಪ ಸೂಚಿಸಲಾಯಿತು. ಅದರ ಜೊತೆಗೆ HK ಪಾಟೀಲರು ನಮ್ಮ ಕಾನೂನು ಸಚಿವರು ಮಾತನಾಡುವಾಗ ಅವರೊಂದು ಮಾತು ಹೇಳಿದ್ರು, ರಾಜ್ಯಪಾಲರಿಗೆ ದಿಲ್ಲಿಯಿಂದ ಫೋನ್ ಮಾಡಿಸಿ ಭಾಷಣ ಮಾಡದೇ ಇರೋಂಗೆ ಮಾಡಿದ್ರಿ ನೀವು ಅಂತ. ಅದಕ್ಕೆ ಸರಿಯಾಗಿ ಪ್ರಿಯಾಂಕ ಖರ್ಗೆ ಅವರು ಎದ್ದು ನಿಂತ್ಕೊಂಡು ದಿಲ್ಲಿಯಿಂದನೂ ಫೋನ್ ಬರ್ತವೆ, ಕೇಶವ ಕೃಪಾದಿಂದನೂ ಫೋನ್ ಬರ್ತವೆ ಅಂದರು. ಅವರು ಹೇಳಿದ್ದು ಒಂದು ದೃಷ್ಟಿಯಲ್ಲಿ, BJP ಅವರನ್ನು ತಗೊಂಡಿದ್ದು ಇನ್ನೊಂದು ದೃಷ್ಟಿಯಲ್ಲಿ. ನಿಮಗೆ ಹೆಂಗೆ ಗೊತ್ತಾಯಿತು ಫೋನ್ ಬಂದಿದ್ದು? ನೀವು ಫೋನ್ ಟ್ಯಾಪಿಂಗ್ ಮಾಡಿಸ್ತಿದ್ದೀರಿ ಹಂಗಿದ್ರೆ ಅಂತ. ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದೀರಿ, ಇಲ್ಲದೆ ಇದ್ರೆ ಅಕ್ಯುರೇಟಾಗಿ ಹೆಂಗೆ ಹೇಳ್ತಾ ಇದ್ದೀರಿ ನೀವು? ತನಿಖೆ ಆಗ್ಬೇಕು ಇದ್ರ ಬಗ್ಗೆ ಅಂತ. ರಾಮಕೃಷ್ಣ ಹೆಗಡೆ ಸರ್ಕಾರನೂ ಬಿದ್ದೋಗಿತ್ತು, ನಿಮ್ಮ ಸರ್ಕಾರನೂ ಬೀಳಲಿ ಅಂತಾರೆ ಅವರು, BJP ಅವರು. ಕೇಳಿಸ್ಕೊಳ್ಳಿ ಗಲಾಟೆನ ಒಂದ್ಸಲ. ನೀವು ಡೆಲ್ಲಿಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳಬೇಕಾಗತ್ತೆ. ನಾನು ಮತ್ತೆ ಉದ್ದೇಶಪೂರ್ವಕವಾಗಿ ರಾಜಭವನದ ಫೋನ್ ಟ್ಯಾಪಿಂಗ್ ಅಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದನ್ನ ಮಾನ್ಯ ಕಾನೂನು ಸಚಿವರು ಒಪ್ಪಿಕೊಂಡಿದ್ದಾರೆ. ಇದನ್ನು ಸಹಿಸ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಸರ್? ಸರ್ಕಾರ ಮಾಡ್ತಾ ಇದೆ, ಇವರಿಗೆ ಡೆಲ್ಲಿ ಇಲ್ಲ ರಾಜಭವನಕ್ಕೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕತ್ತರಿಕೆಯನ್ನು ಮಾಡಿದ್ದು? ಪದೇ ಸಂಬಂಧದಲ್ಲಿ ಹೇಳಿರೋದು, ಪದೇ ಸಂಬಂಧದಲ್ಲಿ ಹೇಳಿರೋದು. ಹಾಗಾದ್ರೆ ಫೋನ್ ಕತ್ತಲಿಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿದ್ರೆ ರಾಜ್ಯಭವನದ ಫೋನ್ ಕತ್ತಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ ಇವತ್ತು. ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಕೇಶವ್ ಕೃಪೆಯಿಂದನೂ ಫೋನ್ ಹೋಗುತ್ತೆ. I am a responsible person. ಇದು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ನೋಡಿ, ಅಲ್ಲಿ ವಿಧಾನಸಭೆಯಲ್ಲಿ ನಡೆದಂಥ ಈ ಚರ್ಚೆ, ಫೋನ್ ಕದ್ದಾಲಿಕೆಯ ವಿಷಯವನ್ನು ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡಬೇಕು ಅಂತ ಛಲವಾದಿ ನಾರಾಯಣ ಸ್ವಾಮಿ, ವಿಪಕ್ಷ ನಾಯಕರು ವಿಧಾನ ಪರಿಷತ್, ಅವರು ಆಗ್ರಹ ಮಾಡಿದ್ರು. ಸಭಾಪತಿಗಳು ವಿಧಾನಸಭೆಯಲ್ಲಾಗಿದ್ದರೆ ವಿಧಾನ ಪರಿಷತ್ನಲ್ಲಿ ಹೆಂಗಪ್ಪ ಚರ್ಚೆ ಮಾಡೋದು? ಒಂದು ಸಭಾನಾಯಕ ಇವರು ಸಿಟ್ಟಿಗೆದ್ದು ರೂಲ್ ಬುಕ್ ಹರಿದು ಎಸೆದು, ರೂಲ್ ಬುಕ್ ಹರಿದಿದ್ದರ ಬಗ್ಗೆನೇ ಕಾಂಗ್ರೆಸ್ನವ್ರದ್ದು ಗಲಾಟೆಯಾಗಿ ಗಲಾಟೆಯನ್ನು ಕಂಟ್ರೋಲ್ ಮಾಡೋದಕ್ಕಾಗದೆ ನಾಳೆಗೆ ಮುಂದೂಡಲಾಯಿತು ಕಲಾಪವನ್ನು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.